ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರು ಈ ಫೋಟೋನ ಟಾರ್ಗೆಟ್ ಮಾಡಿ ಚೀಟಿ ಕಳಿಸಿದ್ರಂದ್ರೆ ಅಮ್ಮನ ಸಾವಿಗೆ ಕಾರಣ ಆದವ್ರನ್ನ ಬಿಡಲ್ಲ ಅಂತ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಅಮ್ಮನ ಸಾವಿಗೆ ಕಾರಣ ಆದವರ? ಅಂದ್ರೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದಾರ? ಹಾಗೆಲ್ಲ ಹೇಳ್ಬೇಡ ಅಭಿ. ಅವತ್ತಾಗಿದ್ದು ಆಕ್ಸಿಡೆಂಟು ಅಂದಮೇಲೆ ಕೊಂದಿದ್ದು ಅಂತ ಹೇಗಾಗುತ್ತೆ? ನೀವು ನಿಮ್ಮ ಗಂಡನ ವಹಿಸ್ಕೊಂಡು ಬರಬೇಡಿ. ನೀವು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇದ್ರೆ ಒಳ್ಳೇದು. ಅಭಿ ಸುಮ್ಮನಿರು. ನನಗಂತೂ ಇದು ಯಾರೋ ಬೇಕಂತಲೇ ಮಾಡಿದ್ದಾರೆ ಅನಿಸ್ತಿದೆ. ನಾವು ಇಲ್ಲಿಗೆ ಬಂದಿರೋದು ಯಾರಿಗೋ ಗೊತ್ತಾಗಿದೆ. ಅದಕ್ಕೆ ಈ ಥರ ಬೇಕಂತಲೇ ನಮ್ಮ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ನೋಡಿ, ಯಾರೂ ಭಯ ಪಡೋ ಅಗತ್ಯ ಇಲ್ಲ. ತೀರಾ ಇವ್ರ ಕಾಟ ಜಾಸ್ತಿ ಆದರೆ ಮುಂದೇನು ಮಾಡೋದು ಅಂತ ನೋಡೋಣ. ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಮಾಧವ್ ಅವರೇ, ಅಭಿ ಹಾಗಂದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅವತ್ತು ಹಾಗಾಗತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಿತ್ತು? ಎಷ್ಟೇ ಆದರೂ ಅದೊಂದು ಏನಾಯ್ತು ತುಳಸಿಯವರೇ? ತಮ್ಮಣ್ಣ ಸರಿ ಹೇಳ್ತೇವಣ್ಣ, ಏನು ವಿಷಯ? ದಣಿ, ಅಡುಗೆಯವ್ರು ಹೇಳಿದ್ರು ಅಮ್ಮವ್ರ ಫೋಟೋಕ್ಕೆ ಯಾರೋ ಕಲ್ಲು ಹೊಡೆದ್ರು ಅಂತ. ಅದಕ್ಕೆ ವಿಚಾರಿಸೋಕೆ ಬಂದೆ. ಮುಂಬಾಗ್ಲು ಹಾಕಿತ್ತಲ್ಲ, ಅದಕ್ಕೆ ಇಲ್ಲೇ ಬಂದೆ. ಕ್ಷಮಿಸಿ ದಣಿ. ಪರವಾಗಿಲ್ಲ ತಮ್ಮಣ್ಣ. ಯಾರದು ಬಂದು ಸುಮತಿ ಫೋಟೋಗೆ ಕಲ್ಲು ಹೊಡೆದಿದ್ದು? ಅದೇನೋ ನನ್ನ ಕೊಂದವ್ರನ್ನ ಬಲಿ ತಗೋತೀನಿ ಅಂತ ಚೀಟಿ ಎಲ್ಲ ಬರೆದಿದ್ದಾರೆ. ಮಕ್ಕಳಿಗೆಲ್ಲ ಭಯ ಆಗುತ್ತಲ್ವ ತಮ್ಮಣ್ಣ? ಅಯ್ಯೋ ದಣಿ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಆ ಚಂದ್ರಕಾಂತಂದೇ ಕೆಲಸ. ಚಂದ್ರಕಾಂತನ? ಯಾರು ಚಂದ್ರಕಾಂತ? ಅದೇ ಸುಮತಿ ಚಿತ್ರನೆಲ್ಲ ಬಿಡಿಸ್ಕೊಟ್ನಲ್ಲ, ಅವನಾ? ಹೌದು ದಣಿ, ಅಮ್ಮವ್ರು ಬಂದಾಗೆಲ್ಲ ಇಲ್ಲಿಗೆ ಬಂದು ಅವ್ರು ಸೇವೆ ಮಾಡ್ತಿದ್ನಲ್ಲ. ಓ ಹೌದು ಹೌದು. ಅವನಿಗೆ ಸುಮತಿ ಅಂದರೆ ತುಂಬ ಗೌರವ. ಅವಳ ಬಗ್ಗೆ ಹಾಡೆಲ್ಲ ಬರಿತಾ ಇದ್ದ. ಅವನೇ ದಣಿ. ನಾಳೆ ಅವನಾಗೆ ಬಂದು ತಪ್ಪಾಯ್ತು ಅಂತ ನಿಮ್ಮ ಕಾಲು ಹಿಡ್ಕೊತಾನೆ ನೋಡಿ. ಆರಾಮ ಮಲ್ಕೊಳ್ಳಿ. ಆಯ್ತು ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.